ಈ ವೃಶ್ಚಿಕ ರಾಶಿಯ ಸ್ತ್ರೀಯರು ತುಂಬ ಪವರ್ಫುಲ್ ಆಗಿರತಕ್ಕಂಥದ್ದು ಕಂಡುಬರುತ್ತೆ. ಯಾಕಂತಂದರೆ ಇವರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯ ಭಂಡಾರವೇ ಇವರು ಒಳಗಡೆ ಹುದುಗಿರ್ತಕ್ಕಂಥದ್ದು. ತುಂಬ ಡಿಫ್ರೆಂಟ್ ಆಗಿರ್ತಾರೆ, ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿತ್ವ. ಆಮೇಲೆ ಇವ್ರು ಯಾರಿಗೂ ಅರ್ಥ ಆಗೋದಿಲ್ಲ, ಅಷ್ಟು ಸಲೀಸಾಗಿ ಸುಲಭವಾಗಿ ಇವರನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಯಾಕಂತಂದರೆ ಈ ಒಂದು ಶಕ್ತಿಯ ಒಂದು ಗುಣ ಇವರನ್ನು ಅತ್ಯಂತ ಒಂದು ಪ್ರಗತಿಶೀಲರನ್ನಾಗಿ ಮಾಡ್ತಕ್ಕಂಥದ್ದು. ಯಾವಾಗಲೂ ಕೂಡ ಇವರು ಒಂದಿಷ್ಟು ಕ್ರಿಯಾಶೀಲರಾಗಿರ್ತಕ್ಕಂಥದ್ದು ಮತ್ತು ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತಿರತಕ್ಕಂಥ, ವೇಸ್ಟಾಗಿ ಕೂಡೋರಲ್ಲ, ಏನಾದರೂ ಒಂದು ಮಾಡ್ತಾ ಇರ್ತಕ್ಕಂಥದ್ದು, ಡಿಫ್ರೆಂಟ್ ಆದಂಥ ಕೆಲಸ. ಬೇರೆಯವರು ಇವ್ರ ಬಗ್ಗೆ ಸಾಕಷ್ಟು ಹೇಳ್ತಾ ಇರ್ತಾರೆ, ಇವರು ವ್ಯಕ್ತಿತ್ವನೇ ಅರ್ಥ ಆಗಲ್ವಲ್ಲ ಅಂತ. ಇವ್ರ ಕೆಲಸದಲ್ಲಿ ಆಗಿರ್ಬೋದು, ಅಥವಾ ಮನೆ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಬಹಳಷ್ಟು ಇವರ ಒಂದು ಮನಸ್ಸಿನಲ್ಲಿನೇ ಇಟ್ಕೊಳ್ತಕ್ಕಂಥದ್ದು. ಓಪನ್ ಅಪ್ ಆಗಿರಂಗಿಲ್ಲ ಇವ್ರು ಯಾವತ್ತಿಗೂ ಕೂಡ, ಎಲ್ಲರ ಹತ್ರ ಹೇಳ್ಕೊಳ್ತಾ ತಿರುಗೋದಿಲ್ಲ, ಮನಸ್ಸಿನಲ್ಲಿನೇ ಇಟ್ಕೊಳ್ತಕ್ಕಂಥದ್ದು ಮತ್ತು ಸಮಯಕ್ಕೆ ಸರಿಯಾಗಿ ಅದನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು ಇವ್ರ ಸ್ಟ್ರೆಂತು. ಯಾಕಂತಂದರೆ ಒಂದು ನಿರ್ದಿಷ್ಟವಾದಂಥ ಸಮಯವನ್ನು ನೋಡ್ಕೊಂಡು, ಸಮಯ ಪ್ರಜ್ಞೆ ತುಂಬ ಚೆನ್ನಾಗಿರುತ್ತೆ ಇವರಿಗೆ. ಯಾವ ಸಮಯದಲ್ಲಿ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ. ಚಾಣಾಕ್ಷತನ ಕೂಡ ಇವರಲ್ಲಿರ್ತಕ್ಕಂಥದ್ದು ಗಮನಿಸಬೇಕು. ಇನ್ನು ಇವರು ಏನಾದರೂ ಒಂದು ಸಂಕಲ್ಪ ಮಾಡಿದ್ರೆ ಆ ಕೆಲಸ ಮುಗಿಯೋವರೆಗೂ ಇವರು ರೆಸ್ಟ್ ಅನ್ನುವಂಥದ್ದು ಮಾಡಲ್ಲ. ಇವರು ಏನಾದರೂ ಸಂಕಲ್ಪ ಮಾಡಿಬಿಟ್ರು, ನಾನು ಇದನ್ನು ಮಾಡೇ ಬಿಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ರು ಅಂತಂದರೆ ಅದನ್ನು ಕಂಪ್ಲೀಟ್ ಆಗೋವರೆಗೂ ಬಿಡುವಂತಹವರಲ್ಲ. ಕಂಟಿನ್ಯೂ ಆಗಿ ಅದನ್ನು ಕಾರ್ಯಗತಗೊಳಿಸೋವರೆಗೆ ಇವರು ವಿಶ್ರಾಂತಿ ಅನ್ನುವಂಥದ್ದು ಪಡೆಯೋ